ಸರಿ ಸ್ವಾಭಿಮಾನ ಅನ್ಕೊಂಡು ಕೊಟ್ಟು 3 ನಾಮ ಹಾಕೊಂಡು ಇರೋ ಸೆಟ್ಲುಗಳೆಲ್ಲ ಕಿತ್ಕೊಂಡ್ರು. ನೀನೇನೋ ಮಾಡ್ದೇನೆ ಖಾಲಿ ವ್ಯವಹಾರ ಮಾಡ್ಕೊಂಡು ಖಾಲಿ ಭಾಷಣ ಮಾಡ್ಕೊಂಡು ನಾನು ಹೊತ್ಕೊಂಡು ಪತ್ಕೊಂಡು ಇದ್ರೆ ನಮ್ಮ ಮಂಡ್ಯದವ್ರು ಓಟ್ ಕೊಡಲ್ಲ. ನಮ್ಮ ಮಂಡ್ಯನ ಹಾಳು ಮಾಡ್ಕೊಬಿಟ್ಟು ಹಾಸನ ಹೆಂಗೆ ಇಂಪ್ರೂವ್ ಆಗೈತೆ, ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಆಗೈತೆ, ಅದಕ್ಕಿಂತ ಕಡೆ ಏನ್ರಿ ನಾವು ಅವನಿಗೆ ಬಕೆಟ್ ಹಿಡಿತಲ್ಲ. ನಾವು ಕೆಲಸ ಮಾಡೋನೇ ಜೈ ಅಂತ ಇದ್ದೀವಿ. ಈಗ ಬಿಜೆಪಿಗೆ ಹೋಗಿರೋದಕ್ಕೆ ಮುಸ್ಲಿಮ್ಸ್ ಎಲ್ಲ ಬೇಜಾರು ಅವ್ರಿಗೆ ತಲೆ ಕೆಡ್ಸಕ್ಕಾಗ್ತಿದ್ರೆ ನಮ್ಮ ರಾಜ್ಯದಲ್ಲಿ ನಾವು ಇದ್ದೀವಿ, ಪಾಕಿಸ್ತಾನದಲ್ಲಿ ಇದ್ದೀವಿ ನಾವು. ಯಾರು ಚಂದ್ರನೇ ಗೊತ್ತಿಲ್ಲ ಮಂಡ್ಯದವ್ರಿಗೆ, ಇತ್ತೀಚೆಗೆ ಅವ್ರು ನೋಡ್ತಾ ಇರೋದು. ಸ್ಟಾರ್ ಚಂದ್ರರಿಗೆ ಮುಖಪರಿಚಯನೇ ಇಲ್ಲ. ಓಕೆ, ರಾಹುಲ್ ಗಾಂಧಿ ಬೇಡವೇ? ಬೇಡ ಸರ್, ಪಾಪ ಇನ್ನೂ ಹಳೆ ಹುಡುಗ ಅವ್ನು ಆಟ ಆಡ್ಕೊಂಡು ಇರಲಿ ಪಾಪ. ಸುಮಲತಾ ಅವರು ಏನೂ ಮಾಡಿಲ್ಲ ಸರ್. ಸುಮಲತಾ ಕೊಟ್ಟರು ಬರಲ್ಲ ಅವರು. ಯಾಕೆ ಸರ್? ಏನಕ್ಕೇನು ಅಭಿವೃದ್ಧಿ ಕಾರ್ಯಗಳೇನು ಮಾಡಿಲ್ಲ ಸರ್ ಅವರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ. ಜಿದ್ದಾಜಿದ್ದಿನ ಅಖಾಡ. ಒಂದು ಕಡೆ ಸ್ಟಾರ್ ಚಂದ್ರು, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಅಖಾಡದಲ್ಲಿದ್ದಾರೆ. ಇನ್ನೂ ಕೂಡ ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಸ್ಪಷ್ಟವಾಗಿ ಪ್ರಕಟವಾಗ್ತಾ ಇಲ್ಲ. ಒಂದು ಕಡೆ ಅವರು ನಿಲ್ತಾರೆ, ನಿಲ್ಲಲ್ಲ ಅನ್ನುವಂತಹ ಮಾತುಗಳಿದೆ. ಇದರ ಮಧ್ಯೆ ಒಂದು ವೇಳೆ ಏನಾದರೂ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಜನ ಕೈ ಹಿಡಿತಾರಾ? ಯಾಕೆಂತಂದರೆ 2019ರಲ್ಲಿ ಇದ್ದಂತಹ ಟ್ರೆಂಡ್ ಏನಿದೆ ಅದು ತುಂಬ ಚೇಂಜ್ ಆಗಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತು ಆ್ಯಂಟಿ ಇನ್ಕಂಬೆನ್ಸಿ ಸುಮಲತಾ ಅವರ ವಿಚಾರದಲ್ಲಿ ಇದೆ, ಅದರಲ್ಲಿ ನೋ ಡೌಟ್. ಸೊ ಈಗಾಗಲೇ ಮೈತ್ರಿ ಅಭ್ಯರ್ಥಿ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯವರು ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಉದ್ಯಮಿ ಸ್ಟಾರ್ ಚಂದ್ರು ಅಖಾಡದಲ್ಲಿದ್ದಾರೆ. ಇನ್ಫ್ಯಾಕ್ಟ್ JDSನ ಭದ್ರಕೋಟೆ, ನೀವು 2019ರ ಚುನಾವಣೆಯನ್ನು ಹೊರತುಪಡಿಸಿದರೆ ಅದರ ಹಿಂದೆ ಇದ್ದಂಥ 3 ಚುನಾವಣೆಗಳಲ್ಲೂ ಕೂಡ ಸತತವಾಗಿ JDS ಪಾರುಪತ್ಯವನ್ನು ಸಾಧಿಸಿಕೊಂಡು ಬಂದಂತಹ ಕ್ಷೇತ್ರ ಇದು. ಯಾರು ಗೆಲ್ಬಹುದು ಸರ್? ಸರ್, ಗೆಯ್ಯಕ್ಕೆ ಮೇವಾಗಬೇಕು. ಬರೀ ಭಾಷಣ ಮಾಡ್ಕೊಂಡು ಅಧಿಕಾರ ಉಪಯೋಗಿಸ್ಕೊಂಡು ಮಂಡ್ಯಕ್ಕೆ 7 ಕೊಟ್ಟು ಹಾಸನ ಇಂಪ್ರೂವ್ ಮಾಡ್ಕೊಂಡ್ರು. ಮಂಡ್ಯ ಏನೂ ಮಾಡಲಿಲ್ಲ, ಇದು ಸತ್ಯ. ಸುಳ್ಳು ಹೇಳ್ತಲ್ಲ, ನಾವು ಯಾರಿಗೂ ಬೈತಲ್ಲ. ಯಾವ ಪಕ್ಷದವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಕೊಡ್ತೀವಿ. ಒಂದೇ ಮಾತು, ಕಳ್ಳೆತ್ಕೊಳ್ಳುಗಳ ನಾವು ಓಟ್ ಕೊಡ್ರಿ. ಸರಿ ಸ್ವಾಭಿಮಾನ ಅನ್ಕೊಂಡು ಕೊಟ್ಟು 3 ನಾಮ ಹಾಕೊಂಡು ಇರೋ ಸೆಟ್ಲುಗಳೆಲ್ಲ ಕಿತ್ಕೊಂಡ್ರು. ಬಡವ್ರಿಗೆ ಸೆಟ್ಲ್ ಬೇಕು. ನೀವು ರೈಲ್ವೆ ಸ್ಟೇಷನ್ಗಳನ್ನ ಶೋ ಮಾಡ್ಕೊಂಡ್ರೆ ಬಡವ್ರಿಗೆ 1 ರೂಪಾಯಿಂದು ಏನು ಸಿಗಲ್ಲ. ಬಡವ್ರಿಗೆ ಒಳ್ಳೇದಾಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಅನುಕೂಲತೆ ಮಾಡಿಕೊಡ್ಬೇಕು. ಇವತ್ತು ಡ್ರೈವರ್ಗಳು ಸುರಿಸ್ಕೊಂಡು ಬೆವ್ರು ಸುರಿಸ್ಕೊಂಡು ಕಷ್ಟಪಟ್ಟು ಗೈತಾರೆ, ಮನೆ ಮಠ ಇಲ್ಲ ಅವ್ರಿಗೆ. ಅಂಥವ್ರಿಗೊಂದು ಸೈಟ್ ಕೊಡ್ರಿ ಬಡವ್ರಿಗೆ, ಅವಾಗ ನಿಮಗೆ ಓಟ್ ಕೊಡ್ತಾರೆ. ನೀನೇನೋ ಮಾಡ್ದೇನೆ ಖಾಲಿ ವ್ಯವಹಾರ ಮಾಡ್ಕೊಂಡು ಖಾಲಿ ಭಾಷಣ ಮಾಡ್ಕೊಂಡು ನಾನು ಹೊತ್ಕೊಂಡು ಪತ್ಕೊಂಡು ಇದ್ರೆ ನಮ್ಮ ಮಂಡ್ಯದವ್ರು ಓಟ್ ಕೊಡಲ್ಲ. ಇಲ್ಲಿವರೆಗೂ ನಾವು ಸ್ವಾಭಿಮಾನ ಮಗದೊಂದು ಕೊಟ್ಟು ನಮ್ಮ ಮಂಡ್ಯನ ಹಾಳು ಮಾಡ್ಕೊಬಿಟ್ಟು ಹಾಸನ ಹೆಂಗೆ ಇಂಪ್ರೂವ್ ಆಗೈತೆ, ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಆಗೈತೆ, ಅದಕ್ಕಿಂತ ಕಡೆ ಏನ್ರಿ ನಾವು. ಬನ್ರಿ ಮಂಡ್ಯದ ಪೇಟೆ ಬಿದ್ದಿ ನೋಡ್ರಿ, ಹಳ್ಳಿಗಿಂತ ಕಡೆ ಆಗೈತೆ. ನಾಚಿಕೆ ಆಗಬೇಕು. ಇಲ್ಲಿವರೆಗೆ ಬಂದಿರೋ MP MLAಗಳೆಲ್ಲ ಪೇಟೆ ಬೀದಿ ಆಗಲು ಮಾಡೋಕ್ಕಾಗಲಿಲ್ಲ. ಇವರೆಲ್ಲ MLA ಆಗಬೇಕಾ, ಮಂತ್ರಿಗಳು ಆಗಬೇಕಾ? ನಾಚಿಕೆ ಆಯ್ತದೆ ಅವ್ರಿಗೆಲ್ಲ ನೋಡಿದ್ರೆ. ಈಗ ಗಣಿಗರಿವಿ ಬಂದವನೆ, ಒಳ್ಳೊಳ್ಳೆ ರೋಡ್ ಮಾಡ್ತಾವನೆ. ಚಿಕ್ಕಮಂಡ್ಯ ರೋಡು ಆಗೇ ಇರಲಿಲ್ಲ, ಮಾಡಿಕೊಟ್ಟ. ಹಕ್ಕುಪತ್ರ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಟ್ಟಿರುವಾಗ ನಾವು ಜೈ ಅನ್ನೋದು ತಪ್ಪೇನ್ರಿ? ಅವ್ನಿಗೆ ಬಕೆಟ್ ಹಿಡಿತಲ್ಲ. ನಾವು ಕೆಲಸ ಮಾಡೋನೇ ಜೈ ಅಂತ ಇದ್ದೀವಿ ಅಷ್ಟೇ. ಮುಂದಕ್ಕೂ ಅಷ್ಟೇ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಜೈ ಅಂತೀವಿ. ಕಣ್ಣೀರು ಹಾಕೊಂಡು ಅವ್ರಿಗೆ ಇನ್ನೇನು ಆಗೈತೆ ಮತ್ತೊಂದು ಆಗೈತೆ ಅಂದರೆ ನಾವು ಇಲ್ಲಿವರೆಗೂ ಕೇಳ್ದೋ. ನಮ್ಮ ಮಂಡ್ಯನ ಹಾಳು ಮಾಡ್ಕೊಬಿಟ್ಟು ಅಯ್ಯೋ ಅನ್ಕೊಂಡು ಪಕ್ಷ ನೋಡಲ್ಲ, ಏನು ನೋಡಲ್ಲ. ಯಾವನ್ ಗೈತಾನೆ ನಮ್ಮ ಮಂಡ್ಯ ಪರವಾಗಿ ಕೆಲಸ ಯಾವನ್ ಮಾಡ್ತಾನೆ, ಅಭಿವೃದ್ಧಿ ಯಾವನ್ ಮಾಡ್ತಾನೆ, ಅವನಿಗೆ ಮಂಡ್ಯ ಜನ ಓಟ್ ಕೊಡಬೇಕು ಅಂತ ಮಂಡ್ಯ ಜನತೆಲ್ಲೂ ಮನವಿ ಮಾಡ್ಕೊತೀವಿ. ನಾವು ಅದೇ ರೀತಿ ಓಟ್ ಕೊಡ್ತೀವಿ. ಈಗ ಸ್ಟಾರ್ ಚಂದ್ರು ಇದ್ದಾರೆ ಕಾಂಗ್ರೆಸ್ಸಿಂದ, ಮತ್ತು BJP JDS ಅಭ್ಯರ್ಥಿ ಕುಮಾರಣ್ಣ. ಇನ್ನೊಂದು ಕಡೆ ಸುಮಲತಾ ಅವ್ರದ್ದು ಇನ್ನೂ ಗೊತ್ತಿಲ್ಲ, ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಮಾಡಿದ್ರು ಮಾಡ್ಬೋದು ನಾನು ನಿಲ್ತೀನಿ ಅಂತ. ಈ ಮೂವರಲ್ಲಿ ಯಾರು ಉತ್ತಮರು ಅಂತ ಅಂದರೆ ಈಗ ಕುಮಾರಣ್ಣನೇ. ಕುಮಾರಣ್ಣ. ಸುಮಲತಾ ಅವ್ರು ಕೆಲಸ ಮಾಡಿಲ್ವಾ? ಮಾಡಿಲ್ಲ. ಅವ್ರಿಗೆ ಯಾವುದೇ ರೀತಿಲೂ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು 10,000 ಓಟ್ ತಗೊಳಕ್ಕಾಗಲ್ಲ. ಯಾಕೆಂದರೆ 5 ವರ್ಷ ಇನ್ನೇನೋ ಕಳೀತೈತೆ. ಯಾವುದು ಏನು ಅಂತ ಅಂದ್ಬಿಟ್ಟು ಉತ್ತಮವಾಗಿ ಯಾವುದು ಕೆಲಸನೂ ಮಾಡಿಲ್ಲ. ಬರ್ತಾರೆ, ಏನು ಮಖ ತೋರಿಸ್ತಾರೆ, ಒಂದು ಆಫೀಸ್ಗೂ ಬರಲ್ಲ, ಏನಿಲ್ಲ. ಹೆಂಗೆ ಹಾಕ್ತಾರೆ ಅವ್ರಿಗೆ ಓಟ್ನ? ಅವ್ರು ಯಾವ ರೀತಿ ಕೇಳೋಕ್ಕೂ ಅರ್ಹತೆ ಇಲ್ಲ ಅವರು.
ಮತ್ತೆ ಋಣ ಇದೆ ಮಂಡ್ಯದ ಇನ್ನು ಅಂತಾರೆ. ಮಂಡ್ಯದ ಋಣ ಅಂತಂದ್ರೆ ಅಂಬರೀಷ್ ಋಣ ಇತ್ತು, ಅಲ್ಲಿ ಕಳೀತು. ಏನೋ ಒಂದು ರೀತಿಲಿ ಅವರ ಗೆಲ್ಲಿಸ್ಬೇಕು ಅಂತ ಅನ್ನೋ ಒಂದು ಜನಗಳಿಗೆ ಮನಸ್ಸಿತ್ತು, ಗೆಲ್ಸಿದ್ರು. ಅವ್ರ ಅಂಬರೀಷ್ ಅಣ್ಣವರ ಒಂದು ಡಿಪೆಂಡ್ ಇತ್ತು, ಅದಕ್ಕೆ ಗೆಲ್ಲಿಸಿದ್ವಿ. ಆದರೆ ಈಗ ಯಾವುದೇ ಆದ್ರೂ ಕೂಡ ಗೆಲ್ಲಕ್ಕಾಗಲ್ಲ. ಓಕೆ, ಹಾಗಿದ್ರೆ ಯಾರು ಗೆಲ್ತಾರೆ ಈಗ? ಕುಮಾರಣ್ಣ ಗೆಲ್ತಾರೆ. ಕುಮಾರಣ್ಣ ಗೆಲ್ತಾರೆ. ಯಾರು ಗೆಲ್ಬಹುದು ಸರ್? ನಾವೆಲ್ಲ JDS 25 ವರ್ಷದಿಂದನೇ ಮುಂದಕ್ಕೂ JDS, ಹಿರೇಗಂಡ್ಲು JDS ನಮ್ಮದು. ಯಾಕೆ ಅಷ್ಟೊಂದು ಅಭಿಮಾನ JDS ಮೇಲೆ? ಎಲ್ಲರಿಗೂ ಕುಮಾರಸ್ವಾಮಿ ಎಲ್ಲರೂ ಅಭಿಮಾನ ಇಟ್ಟಾರೆ. ಯಾವ ಜಾತಿಗಳು ಅವ್ರದ್ದು ಏನಿಲ್ಲ, ಎಲ್ಲ ಒಂದೇ ಜಾತಿ ನೋಡ್ತಾರೆ ಅವರು. ಓಕೆ, ಈಗ ಬಿಜೆಪಿಗೆ ಹೋಗಿರೋದಕ್ಕೆ ಮುಸ್ಲಿಮ್ಸ್ ಎಲ್ಲ ಬೇಜಾರು ಅವ್ರಿಗೆ ತಲೆ ಕೆಡಿಸಕ್ಕಾಗ್ತಿರಿ. ನಮ್ಮ ರಾಜ್ಯದಲ್ಲಿ ನಾವು ಇದ್ದೀವಿ, ಪಾಕಿಸ್ತಾನದಲ್ಲಿ ಇದೀವಿ ನಾವು. ನಮ್ಮ ರಾಜ್ಯದಲ್ಲಿ ಏನ ಮಾಡ್ಕೋತೀವಿ ನಾವು. ಹಾಕೋದ್ರೆ JDS. ಕುಮಾರಸ್ವಾಮಿನ ಗೆಲ್ಲಬೇಕು. PM ಯಾರಾಗಬೇಕು? ಮೋದಿ ಅವ್ರು ಆಗ್ಬೇಕು. ಹೌದು. ಓಕೆ, ರಾಹುಲ್ ಗಾಂಧಿ ಬೇಡವೇ? ಬೇಡ ಸರ್, ಪಾಪ ಇನ್ನೂ ಹಳೆ ಹುಡುಗ ಅವ್ನು ಆಟ ಆಡ್ಕೊಂಡು ಇರಲಿ ಪಾಪ. ರಾಜಕೀಯ ಬೇಡ ಸರ್ ಅವ್ರಿಗೆಲ್ಲ. ಓಕೆ, ಸುಮಲತಾ ಅವ್ರು ನಿಂತ್ರೆ ಬೇಡ ಸರ್, ಏನು ಕೆಲಸ ಮಾಡಲ್ಲ ಅವರು, ಏನು ಪ್ರಯೋಜನ ಇಲ್ಲ. ಆಕಸ್ಮಿಕ ರಾಜಕೀಯ ಬಂದು ಆಕಸ್ಮಿಕ ಹೋಗ್ಲಿ ಅವ್ರು ಪಾಪ. ಋಣ ಇಲ್ಲ ಅಂತ ಬೇಡ ಸರ್, ಏನು ಕೆಲಸ ಮಾಡಲ್ಲ ಸರ್ ಅವರು. ಮಂಡ್ಯದಲ್ಲಿ ಬಂದು ನೋಡಿ ಅಂತ ಸರ್ಕಲ್ಗಳೆಲ್ಲ ಬಿದ್ದು ಹಳ್ಳ ಬಿದ್ದ ಕೂತವೆ. ಒಂದು ಸರ್ಕಲ್ ಅಭಿವೃದ್ಧಿ ಇಲ್ಲ, ಅಲ್ಲ ಗುಂಡಿ ಹಳ್ಳಗಳು. ಸರ್ ನಮ್ಮ ಮಂಡ್ಯದಲ್ಲಿ ಯಾರು ಸರ್, ನಮ್ಮ ಬೆಂಗಳೂರಿಗೂ ಮೈಸೂರಿಗೂ ಮಧ್ಯದಲ್ಲಿದೆ ನಮ್ಮ ಸಿಟಿ. ನಮ್ಮ ರಾಜಕಾರಣಿಗಳು ನಮ್ಮ ಜಿಲ್ಲೆ ಬಗ್ಗೆ ಕಾನ್ಫಿಡೆನ್ಸೇ ಇಲ್ಲ, ಅಭಿವೃದ್ಧಿನೇ ಮಾಡಲ್ಲ ಸರ್. ಸುಮಲತಾ ಅವರು ಏನೂ ಮಾಡಿಲ್ಲ ಸರ್. ಇದ್ದದಲ್ಲೇ ವಿಶ್ವ ಮೆಚ್ಚಿದ ಪ್ರಧಾನಿ ಅಂದರೆ ನಮ್ಮ ಮೋದಿ ಸರ್. ಮೋದಿ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್, ಅಷ್ಟೇ ಸರ್. ಓಕೆ, ರಾಹುಲ್ ಗಾಂಧಿ ಸರ್, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ಅಂತ ಒಳ್ಳೆ ವ್ಯಕ್ತಿ ಏನಲ್ಲ ಸರ್, ಅಷ್ಟು ತೂಕವಾದ ವ್ಯಕ್ತಿ ಅಲ್ಲ ಅವರು. ಓಕೆ, ಈಗ ಕಾಂಗ್ರೆಸ್ ಫ್ರೀ ಎಲ್ಲ ಕೊಡ್ತಿದೆಯಲ್ಲ ಸರ್, ಹೆಣ್ಮಕ್ಳಿಗೆ 2,000 ಹಾಕ್ತಿದ್ದಾರೆ, ಬಸ್ ಫ್ರೀ ಕೊಡ್ತಿದ್ದಾರೆ. ಒಳ್ಳೇದಾಗ್ತಿಲ್ವಾ? ಒಳ್ಳೇದಾಗ್ತಾ ಇದೆ ಸುಮ್ಮನೆ. ಬಟ್ ದೇಶದ ಚಿಂತೆ ನೋಡ್ಬೇಕು, ರಾಜ್ಯದ ಚಿಂತೆ ನೋಡ್ಬೇಕು, ಅಭಿವೃದ್ಧಿ ಕೆಲಸಗಳು ಏನು ಆಗ್ತಾ ಇಲ್ಲ. ಫ್ರೀ ಬಿಗಿಗೆ ದುಡ್ಡು ಎಲ್ಲ ಇಲ್ಲೇ ಕೊಟ್ಬಿಡ್ತಾರೆ, ರಾಜ್ಯದ ಅಭಿವೃದ್ಧಿ ಎಲ್ಲ ಆಗುತ್ತೆ ಸುಮ್ಮನೆ. ಕರೆಕ್ಟ್. ಈಗ ಕುಮಾರಣ್ಣ ನಿಂತಿದ್ದಾರೆ ಮೈತ್ರಿ ಅಭ್ಯರ್ಥಿ JDS ಮತ್ತು ಬಿಜೆಪಿಯಿಂದ. ಇನ್ನೊಂದ್ ಕಡೆ ಸ್ಟಾರ್ ಚಂದ್ರ ಅವರು ಇದ್ದಾರೆ. ಹೌದು. ನಿಮ್ಮ ಆಯ್ಕೆ? ಕುಮಾರಣ್ಣ ಒಳ್ಳೆ ವ್ಯಕ್ತಿ ಸರ್. ಕುಮಾರಣ್ಣ ಒಳ್ಳೆ ವ್ಯಕ್ತಿ. ಗೊತ್ತಾ ನಿಮಗೆ ಸ್ಟಾರ್ ಚಂದ್ರ? ಗೊತ್ತಿಲ್ಲ ಸುಮ್ಮನೆ. ಕುಮಾರಣ್ಣ ಗ್ಯಾರಂಟಿ ಬರ್ತದೆ ಸರ್. ಇಲ್ಲಿ ಸುಮಲತಾ ಅವ್ರಿಗೆ ಕೊಟ್ಟಿಲ್ಲ? ಸುಮಲತಾ ಬರಲ್ಲ ಸರ್. ಬರಲ್ಲ. ಸುಮಲತಾ ಕೊಟ್ಟರು ಬರಲ್ಲ ಅವರು. ಯಾಕೆ ಸರ್? ಏನಕ್ಕೆ ಅಭಿವೃದ್ಧಿ ಕಾರ್ಯಗಳೇನು ಮಾಡಿಲ್ಲ ಸರ್ ಅವರು. ಎಲ್ಲ ಹಂಗೆ ಗುಂಡಿಗಳು ಹಂಗೆ ಇದೆ, ಅಭಿವೃದ್ಧಿ ಕಾರ್ಯಗಳೇನು ಮಾಡಿಲ್ಲ. ಮತ್ತೆ JDS ಬರೋದು ಹೋದ್ ಸಾರಿನೇ, ಕಾಂಗ್ರೆಸ್ ವಾಸ್ ಔಟ್ ಆಗ್ಬಿಡೋದು ಪೂರಾ. ಹೋದ್ ಸಾರಿ JDS ಏನು ಮಾಡೋದಂದ್ರೆ, ಇಷ್ಟಕ್ಕೆ ನಾವು ಎಲ್ಲ ತಾಲೂಕುಗಳಲ್ಲೂ ಕೊಟ್ಟಿದ್ರು ಕೂಡ JDSನವರು ಮತದಾನ ಮಾಡಲಿಲ್ಲ. JDSನವ್ರು ಕೆಲಸಗಳು ಮಾಡದೇ ಇರೋದಕ್ಕೋಸ್ಕರ ಮತದಾನ ಮಾಡಲಿಲ್ಲ ಜನಗಳು. ಇವ್ರು ಪಕ್ಷಾಟ ಏನ್ಬಿಟ್ಟದೆ, ಕಾಂಗ್ರೆಸ್ನವ್ರು ಪಕ್ಷಾಟ ಮಾಡೋದಿಲ್ಲ ಅದಕ್ಕೋಸ್ಕರ. ಇಲ್ಲ ಅಂತಂದ್ರೆ ಜನಗಳೆಲ್ಲ ಬಿಜೆಪಿ ಮತ್ತೆ ದಳಕ್ಕೆ ಇರ್ತಾ ಇದ್ರು. ಈಗ ಕುಮಾರಣ್ಣ ನಿಲ್ತಿದ್ದಾರೆ ಬಿಜೆಪಿಯಿಂದ, ಸಾರಿ JDS ಮತ್ತೆ ಬಿಜೆಪಿ ಮೈತ್ರಿಯಿಂದ. ಕುಮಾರಣ್ಣ ಬಂದೇ ಬರ್ತಾರೆ ಸರ್, ಸೂರ್ಯ ಬರ್ತಾರೆ ಸರ್. ಕುಮಾರಣ್ಣ ಯಾಕೆ ಅಷ್ಟೊಂದು ಇಷ್ಟಪಡ್ತೀರಿ ಕುಮಾರಣ್ಣನಿಗೆ? ಕುಮಾರಣ್ಣ ಸರ್ ರೈತರಿಗೋಸ್ಕರ, ರೈತರ ಪರವಾಗಿದ್ದಾರೆ ಅವರು. ಮತ್ತೆ ನಮ್ಮ ಆಟೋ ಚಾಲಕರ ಪರವಾಗೂ ಇದ್ದಾರೆ ಅವರು. ಅವರು ಯಾವ್ದು ಏನೇನು ಇದು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಅನ್ನೋ ಒಂದು ಇದು ಇದೆ ಸರ್, ಭರವಸೆ ಇದೆ ಸರ್. ಅದಕ್ಕೆ ಕುಮಾರಣ್ಣ ಬರಲಿ. ಸ್ಟಾರ್ ಚಂದ್ರ ಸರ್ ಅವ್ರ ಮುಖನೇ ನೋಡಿದ್ರೆ ನಾವು ಈಗ ಇತ್ತೀಚೆಗೆ ಅವ್ರ ಹೆಸರು ಕೇಳ್ತಾ ಇರೋದು. ಗೊತ್ತಿಲ್ಲ ಹಂಗಿದ್ರೆ ಸ್ಟಾರ್ ಚಂದ್ರು ಯಾರು ಅಂತ? ಸ್ಟಾರ್ ಚಂದ್ರನೇ ಗೊತ್ತಿಲ್ಲ ಮಂಡ್ಯದವ್ರಿಗೆ. ಇತ್ತೀಚೆಗೆ ಅವ್ರು ನೋಡ್ತಾ ಇರೋದು. ಇತ್ತೀಚೆಗೆ ನೋಡ್ತಾ ಇರೋದ್ರಿಂದ ಅವ್ರ ಏನು ಪ್ರಯೋಜನ ಇಲ್ಲ. ಅವ್ರ ಅನುಭವ ಇದೆಯಲ್ಲ ಗೊತ್ತಿಲ್ಲ ಅವ್ರಿಗೆ ರಾಜಕೀಯದ್ದು. ಇವಾಗ ಕುಮಾರಣ್ಣವ್ರಿಗೆಲ್ಲ ಅನುಭವ ಇದೆ, ಅದಕ್ಕೋಸ್ಕರ ಕುಮಾರಣ್ಣ ಬಂದೇ ಬರ್ತಾರೆ ಸರ್. ಹೌದು ಸರ್, ಬರ್ತಾರೆ ಸರ್. ಕುಮಾರಣ್ಣ ಅವ್ರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲೊಬ್ರು ಇದ್ದಾರೆ ಸರ್. ಯಾರು ಗೆಲ್ಬಹುದು ಸರ್ MP ಎಲೆಕ್ಷನ್ ಅಲ್ಲಿ? MP ಎಲೆಕ್ಷನ್ ಅಲ್ಲಿ ಎರಡಿಗೂ ಇದೆ, ಇಬ್ರಿಗೂ ಇದೆ ಸರ್. ಯಾರ್ಯಾರಿಗೆ? ಕುಮಾರಸ್ವಾಮಿಗೂ ಇದೆ, ನಮ್ಮ ಸ್ಟಾರ್ ಚಂದ್ರು ಅವ್ರಿಗೂ ಇದೆ. ನಿಮ್ಗೆ ಯಾರು ಬರ್ಬೇಕು? ನಮ್ಗೆ ಕೆಲಸ ಮಾಡೋರು ಬಂದ್ರೆ ಸಾಕು. ಯಾರು ಕೆಲಸ ಮಾಡೋರು? ಇನ್ನು ಅವ್ರು ಬಂದ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಅಂತ. ಸರ್, ಕುಮಾರಸ್ವಾಮಿ ಅವರು ಬಂದ್ರು ಅನುಕೂಲನೇ ಇದೆ, ಸ್ಟಾರ್ ಚಂದ್ರು ಅವ್ರು ಬಂದ್ರು ಅನುಕೂಲ ಇದೆ. ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವರು ಒಬ್ರು ನಿಂತ್ಕೊಂಡು ಏನ್ ಮಾಡಕ್ಕಾಗುತ್ತೆ ಅನ್ನೋದು ಒಂದು ಮಾನದ ಸ್ವಲ್ಪ ಇದು. ಸ್ಟಾರ್ ಚಂದ್ರು ಅವ್ರು ಬಂದ್ರೆ ಸ್ಟೇಟ್ ಅಲ್ಲಿ ಹೋದೆ, ಸೆಂಟ್ರಲ್ ಹೋದ್ರು ಇದೆ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಬಂದ್ರು ಓಕೆ. ಸುಮಲತಾ ನಿಂತ್ರೆ ಗೆಲ್ಸಲ್ವೇ? ಸುಮಲತಾ ಅವರು ಏನ್ ವರ್ಕ್ ಮಾಡಿದ್ದಾರೆ ಅಂತ ಕೇಳಿ. ಏನ್ ಮಾಡಿದ್ದಾರೆ ಗೊತ್ತಿಲ್ವಲ್ಲ.
ಅವರು ಜನ ಸಂಪರ್ಕ ಏನಾರ ಪಟ್ಟಿದಾರ, ಓಕೆ ಎಲ್ಲಾರು ಒಂದ್ ಕಡೆ ಹೋಗಿ ಪಂಚಾಯತಿಲೋ ಇಲ್ಲ ಏನ್ ವರ್ಕ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರ, ಇಲ್ಲ ಮಂಡ್ಯದಲ್ಲಿ ಯಾರಿಗಾರು ಬಂದು ಇಲ್ಲಿ ನಿಂತು ಕೆಲಸ ಮಾಡಿದೀನಿ ಅನ್ನೋದು ಏನಾರ ಮಾಹಿತಿ ಇದೆಯಾ? ಅಲ್ಲ, ಮಂಡ್ಯ ಋಣ ಇದೆಯಂತಲ್ಲ ಅವ್ರಿಗೆ. ಮಂಡ್ಯ ಋಣ ಅಂದ್ರೆ ಅಂಬರೀಷ್ ಅಣ್ಣನಿಂದ ಇರ್ಬೇಕಷ್ಟೇ, ಅವ್ರಿಗೆ ಮಾತ್ರ ಇರಬೇಕು, ಬೇರೆಯವ್ರಿಗಿಲ್ಲ ಅನ್ಸುತ್ತೆ. ಹೇಳಿ ಸರ್, ಯಾರು ಗೆಲ್ಬಹುದು ಸರ್ MP ಎಲೆಕ್ಷನ್ ಮಂಡ್ಯದಲ್ಲಿ? ಸರ್ ಇದು JDS ಸರ್, ಕುಮಾರಸ್ವಾಮಿ. ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರ ಗೆಲ್ಲಲ್ಲ ಸರ್. ಯಾಕೆ ಸರ್? ಸರ್ ಸ್ಟಾರ್ ಚಂದ್ರಗೆ ಮುಖಪರಿಚಯನೇ ಇಲ್ಲ, ಮುಖಪರಿಚಯನೇ ಇಲ್ಲ. ವ್ಯಕ್ತಿ ಅಷ್ಟು ನೋಡಾಡಿಲ್ಲ ಇಲ್ಲಿ. ನೀವು ಯಾರು ನೋಡಿಲ್ಲ? ನಾವು ನೋಡೇ ಇಲ್ಲ, ಗುರ್ತಿಸೇ ಇಲ್ಲ ಅವ್ರನ್ನ. ಈಗ ಎಲೆಕ್ಷನ್ಗೆ ಬಂದ್ಮೇಲೆ ಇವರು ಇಲ್ಲಿಗೆ ಬಂದವ್ರೇನು ಗೊತ್ತಾಯ್ತಾರೆ. ಓಕೆ, ಇವರು ನಮ್ಮ ಸುಮಲತಾ ಅಂಬರೀಷ್ ಏನಾದ್ರು ಇಂಡಿಪೆಂಡೆಂಟ್ ನಿಂತ್ರೆ? ಇಲ್ಲ ಸರ್, ಈ ಸತಿ ಯಾರು ನಿಂತರೂ ಇಂಡಿಪೆಂಡೆಂಟ್ ಆಗಿ ಗೆಲ್ಲಕ್ಕಾಗಲ್ಲ. ಓಕೆ, PM ಯಾರಾಗಬೇಕು ಅಂತೀರಿ? PM ಮೋದಿಯವರೇ ಬೇಕು ಸರ್. ಮೋದಿಯವರೇ ಬೇಕು. ಹೇಳಿ ಸರ್. ಏನು ಸರ್, ಕಾಂಗ್ರೆಸ್ ಬರಲಿ, ದಳನೆ ಬರಲಿ, ಯಾವುದೇ ಬಂದರೂ ನಮಗೆ ಕೆಲಸಗಳು ಮಾಡ್ಕೊಡ್ಬೇಕು. ಓಕೆ, ನಮಗೆ ಮಂಡ್ಯದಲ್ಲಿ ಎಷ್ಟೋ ಸುಮಾರು ಮನೆಗಳು ಆಸ್ಪತ್ರೆನೇ ಕೊಟ್ಟಿದೆ ಸರ್. ಅಲ್ಲಿಗೆ ನಮಗೆ ದಳದಿಂದ ನಮ್ಮ ಮೀನಾಕ್ಷಮ್ಮ ಅವರು ಒಡ್ಡಾಡ್ತವ್ರೆ, ಕಷ್ಟಪಡ್ತವ್ರೆ. ಅವರು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗಣಿಗ ರವಿಯವರು ಕಷ್ಟಪಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಸವೇ ದಳದವರು, ಅವಿಬ್ಬರೂ ಹೊಂದಾಣಿಕೆ ಮಾಡ್ಕೊಂಡು ಈ ಥರ ಮಾಡ್ತಾರೆ. ಹಂಗೆ ಮಾಡ್ಕೊಂಡು ಅವ್ರು ಮುಂದೆ ಬರ್ತಾರೆ. ಇದು ಹೊಂದಾಣಿಕೆ ಇರಬೇಕು. ಏನೇಳಿ ಪಕ್ಷಗಳು ಯಾವುದಾರಾಗಲಿ, ಇವಾಗ ಕೌನ್ಸಿಲರಾಗಿ ನಮ್ಮ ಏರಿಯಾದಲ್ಲಿ ಅಮ್ಮ ಅವ್ರು ಮಾಡ್ದಂಗೆ ಯಾರು ಮಾಡ್ತಾಯಿಲ್ಲ. ನಮ್ಮ ಗಣಿಗರ ವೇಣಿಸುದ ಅವರು ಒಡ್ಡಾಡ್ಕೊಂಡು ಮಾಡ್ತವ್ರೆ. ಅಂಥವ್ರು 2 ಜೊತೆ ಸೇರ್ಕೊಂಡು ನಮಗೆ ಕಾಂಗ್ರೆಸ್ ಸೇರ್ಕೊಂಡು ಮಂಡ್ಯದಲ್ಲಿ ಒಳ್ಳೇದು ಮಾಡ್ಬೇಕು. ಮಂಡ್ಯ ಒಳ್ಳೇದಾಗಬೇಕು, ಯಾರೇ ಬರಲಿ ಒಳ್ಳೇದಾಗಬೇಕು ಸರ್.